Hello everyone, welcome back to my channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತು ನನ್ನ ಸಮ್ಮರ್ ಡಿಕ್ನ 16th ಡೇ. ಇವತ್ತೊಂದು ಸ್ಪೆಷಲ್ ಆಗಿ ಮಾವಿನ ಜ್ಯೂಸ್ ಮಾಡೋದು ಅಂದ್ರೆ ಮಾವಿನ ಹಣ್ಣಿನ ಜ್ಯೂಸ್ ಮಾಡೋದು ಹೇಗೆ ವಿತೌಟ್ ಮಿಕ್ಸರು ವಿತೌಟ್ ಶುಗರು ಹೇಗೆ ಮಾಡೋದಂತ ನೋಡೋಣ. ಒಂದು ಹಣ್ಣಾಗಿರೋ ಮಾವಿನ ಹಣ್ಣನ್ನ ಈ ಥರ ಮೇಲಿಂದು ತೊಕ್ಕು ತೆಗೆದು ಈ ಥರ ಕೈಯಿಂದ ಮೆತ್ತಗೆ ಮಾಡಿಸಿ ಅದನ್ನು ಸಿಪ್ಪೆ ತೆಗೆದು ಅದರಲ್ಲಿರೋ ಪಲ್ಪೆಲ್ಲ ಒಂದು ಕಡೆ ನೀಟಾಗಿ ಎಳ್ಕೊಂಬಿಡಿ. ನೋಡ್ಬೋದು ನೀವು ಪಲ್ಪು ಎಷ್ಟು ಈಸಿಯಾಗಿ ಬರ್ತಾಯಿದೆ. ನಾವು ಯಾಕಂದರೆ ಹಣ್ಣನ್ನು ಮೊದಲು ಮೆತ್ತಗೆ ಮಾಡಿದ್ವಿ, ಅದಕ್ಕೋಸ್ಕರ ಇವಾಗ ಒಳಗಡೆ ಇರೋ ಇದನ್ನು ಬೀಜಕ್ಕೆ ಹತ್ಕೊಂಡಿರೋದೆಲ್ಲ ಪಲ್ಪನ್ನ ಬಿಡಿಸ್ಕೊಳ್ಳೋಣ. ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ, 2 ನಿಮಿಷ ಸಾಕು, ಬೇಗ ರೆಡಿ ಆಗುತ್ತೆ, ಫ್ರೆಶ್ ಆಗಿ ಕುಡಿಬೋದು. ಇದರಲ್ಲಿ ಯಾವುದೇ ಶುಗರು ಮತ್ತು ಮಿಲ್ಕು ಏನು ಯೂಸ್ ಮಾಡಿಲ್ಲ ನಾನು. ನೋಡ್ಬೋದು ಸ್ವಲ್ಪ ನೀರು ಹಾಕಿಬಿಟ್ಟು ಈ ರೀತಿ ಸಾಂಬಾರು ಕಟ್ಟಿಯೋದು ಅಥವಾ ಮಜ್ಜಿಗೆ ಕಟ್ಟಿಯೋ ನಿಮ್ಮ ಹತ್ರ ಐಟಮ್ ಇದ್ದರೆ ಅದರಲ್ಲಿ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅದು ಪಲ್ಪ್ ಎಲ್ಲ ಹೊಡೆದ್ಬಿಟ್ಟು ಒಂದೇ ಕನ್ಸಿಸ್ಟೆನ್ಸಿಲಿ ಬರುತ್ತೆ. ಆಮೇಲೆ ಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ 1-2 ಸಲ ಮಿಕ್ಸ್ ಮಾಡಿಕೊಂಡ್ರೆ, ಆಮೇಲೆ ಅದಕ್ಕೆ ಸ್ವೀಟ್ಗೋಸ್ಕರ ನಿಮ್ಮ ಮಾವಿನ ಹಣ್ಣು ಸ್ವಲ್ಪ ತಿಂದು ನೋಡಿ, ತುಂಬ ಸ್ವೀಟ್ ಇದ್ದರೆ ಸ್ವಲ್ಪನೇ ಬೆಲ್ಲ ಹಾಕಿ, ಇಲ್ಲಾಂದರೆ ನಲ್ಲಿ 2-3 ಟೇಬಲ್ ಸ್ಪೂನು ಬೆಲ್ಲ ಹಾಕ್ತಾಯಿದ್ದೀನಿ. ನೀವು ನೋಡಿಕೊಂಡು ನಿಮ್ಮ ಸ್ವೀಟ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಹಾಕೋಬೋದು. ಆಮೇಲೆ ಈ ಥರ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಒಂದು ಸ್ವಲ್ಪ ದಪ್ಪ ಇದ್ದರೆ ಸ್ವಲ್ಪ 1-2 ನಿಮಿಷ ಕರಗುವಷ್ಟು ಟೈಮ್ ಬಿಟ್ಟರೆ ಫ್ರೆಶ್ ಆಗಿರುವಂಥ ಮ್ಯಾಂಗೋ ಜ್ಯೂಸ್ ರೆಡಿ ಆಗುತ್ತೆ. ನೀವು ಬೆಳಿಗ್ಗೆ ತಿಂಡಿ ಜೊತೆ ಏನಾದರೂ ಜ್ಯೂಸ್ ಕುಡಿತಾ ಇದ್ದರೆ ಈ ರೀತಿ ಬೇಗ ಮಾಡ್ಕೊಂಡು ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಆ ಪಲ್ಪು ಕುಡಿಯೋವಾಗ ಬರ್ತಾ ಇದ್ದರೆ ಸಖತ್ ಅನಿಸುತ್ತೆ. ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ತಿಳಿಸಿ. ಇದೇ ರೀತಿ 25th ಡೇಸ್ವರೆಗೂ ನನ್ನ ಫಾಲೋ ಮಾಡಿ. ವಿತೌಟ್ ಶುಗರ್, ವಿತೌಟ್ ಕೆಮಿಕಲ್ಸ್, ಫ್ರೀ ಆಗಿರೋ ಫ್ರೆಶ್ ಜ್ಯೂಸ್ನ ನಾನು 25th ಡೇಸ್ವರೆಗೂ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಆನ್ ನೆಕ್ಸ್ಟ್ ವಿಡಿಯೋ. ಪ್ಲೀಸ್ ಶೇರ್ everyone.